ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಜೋಳದ ಹಿಟ್ಟಿನಿಂದ ಒಂದು ದೋಸೆ ಮಾಡ್ಕೊಳ್ತಾ ಇದ್ದೀನಿ. ದಿನೇ ದಿನೇ ಚಪಾತಿ ತಿನ್ನೋಕ್ಕೆ ಬೇಜಾರು ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ. ಇವತ್ತು ಅದಕ್ಕೆ ಏನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ ನೋಡಿ. 1 ಕಪ್ ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಇದು ಜೋಳದ ಹಿಟ್ಟು, ಇದು ಅಕ್ಕಿ ಹಿಟ್ಟು, ಆಮೇಲೆ ಇದು ರವೆ. ಅಕ್ಕಿ ಹಿಟ್ಟು ಅರ್ಧ ಕಪ್ಪು, ರವೆ 1/4 ಕಪ್ನಷ್ಟು. ನೋಡಿ, ಅದಕ್ಕೊಂದಿಷ್ಟು ಮಸಾಲೆ: ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಎಲ್ಲ ಚೂರು 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 ತೊಗೊಂಡಿದ್ದೀನಿ ಅಷ್ಟೇ. ಉಪ್ಪು ಹಾಕೋದು ಫಸ್ಟು ಹಾಕಿ, ಇವಾಗ ಅದೇ ಉಪ್ಪು ಹಾಕಿಟ್ಟಿದ್ದೀನಿ ಪಾತ್ರೆಗೆ. ಈಗ ಅದಕ್ಕೆ ಎಲ್ಲ ಹಿಟ್ಟುಗಳನ್ನೆಲ್ಲ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. 1 ಕಪ್ ಜೋಳದ ಹಿಟ್ಟು, ಅರ್ಧ ಕಪ್ ಅಕ್ಕಿ ಹಿಟ್ಟು, 1/4 ಕಪ್ ರವೆ. ಫಸ್ಟು 1 ಕಪ್ನಷ್ಟು ನೀರು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಜೋಳದ ಹಿಟ್ಟು ಸ್ವಲ್ಪ ಗಂಟಾಗುತ್ತೆ, ಅದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ. ಇದಕ್ಕೆ ನಿಯರ್ಲಿ ಅಬೌಟ್ 2.5 ಕಪ್ಪಿಂದ 3 ಕಪ್ನಷ್ಟು ನೀರು ಹಿಡಿಯುತ್ತೆ. ರವೆ ದೋಸೆ ಅಷ್ಟೇ ತೆಳು ಕಲಿಸ್ಕೋಬೇಕು ಇದನ್ನು. ಸ್ವಲ್ಪನೇ ಹಾಕೋತಾನೆ ಕಲಸೋಣ. ಈಗ 2.5 ಕಪ್ ಹಾಕಿದ್ದೀನಿ. ಇದೆಲ್ಲ ನೆನೆಯಕ್ಕೆ ಬಿಡ್ತೀವಲ್ಲ, ನೆನೆಯಕ್ಕೆ ಬಿಟ್ಟಾಗ ಮತ್ತೆ ಹಿಟ್ಟು ಗಟ್ಟಿಯಾಗುತ್ತೆ. ಆಗ ಇನ್ನೊಂದು ಅರ್ಧ ಕಪ್ ನೀರು ಸೇರಿಸ್ಕೋಬೇಕು. ತೆಳುಗೆ ಮಾಡ್ಕೋಬೇಕು. ರವೆ ದೋಸೆ ಹೇಗೆ ಕಲಿಸ್ಕೊಳ್ತೀವಲ್ಲ ಅದೇ ಥರ ಕಲಿಸ್ಕೋಬೇಕು ಇದಕ್ಕೂ. ನೋಡಿ, ಎಲ್ಲಿ ಗಂಟು ಸಿಗುತ್ತಲ್ಲ ಅದನ್ನೆಲ್ಲ ಒಡ್ಕೊಂಡು ನೀಟಾಗಿ ಗಂಟಿಲ್ದಂಗೆ ಹಿಟ್ಟು ಕಲಿಸ್ಕೋಬೇಕು. ಜೋಳದ ಹಿಟ್ಟಲ್ಲಿ ರೊಟ್ಟಿ ನಂಗೆ ಮಾಡೋಕ್ಕೆ ಬರಲ್ಲ. ಈ ಜೋಳದ ಹಿಟ್ಟಿನ ದೋಸೆ ಮತ್ತು ಮುದ್ದೆ ಇವೆರಡು ನಂಗೆ ಮಾಡೋಕ್ಕೆ ಬರುತ್ತೆ. ಅದನ್ನ ಮಾಡ್ಕೊತೀನಿ. ಈಸಿ ಇದೆ ಮಾಡೋದು. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ದೋಸೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಅದೆಲ್ಲ ಮಸಾಲೆ ಇಟ್ಕೊಂಡಿದ್ವಲ್ಲ ಎಲ್ಲನೂ ಹಾಕ್ಕೊಂಡೆ. ಈಗ ಅದನ್ನು 1 ನಿಮಿಷ ತಿರುಗಿಬಿಟ್ಟು ಒಂದು 10 ನಿಮಿಷ ಇದನ್ನು ಹಾಗೆ ರೆಸ್ಟ್ ಮಾಡೋಕ್ಕೆ ಬಿಡೋಣ. 10 ನಿಮಿಷ ಆದಮೇಲೆ ದೋಸೆ ಹಾಕ್ಕೊಳ್ಳೋಣ. ರವೆ ದೋಸೆ ಹೋಗಿದ್ದಂಗೆ ನೋಡಿ ಎಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಅಂತ. ನೋಡಿ, ರವೆ ದೋಸೆ ಹೋಗಿದ್ದಂಗೆ ಹುಯ್ಕೊಳ್ಳೋದು. ಇದನ್ನು ಹರಡೋದಲ್ಲ, ಸುಮ್ಮನೆ ಮೇಲಿಂದ ಹಾಕೋದಷ್ಟೇ. ಇದು ತುಂಬ ಕ್ರಿಸ್ಪಾಗಿ ಬರುತ್ತೆ ದೋಸೆ, ಟೇಸ್ಟಿಯಾಗೂ ಇರುತ್ತೆ. ರವೆ, ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು ಎಲ್ಲ ಇರೋದ್ರಿಂದ, ಮಸಾಲೆ ಎಲ್ಲ ಇರೋದ್ರಿಂದ ತುಂಬ ಕ್ರಿಸ್ಪಾಗೂ ಬರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಹೆಲ್ತಿ ಕೂಡ. ನೋಡಿ ಎಷ್ಟು ಕೆಂಪಗೆ ಬಂದಿದೆ ದೋಸೆ ಹಿಟ್ಟು. ಏನು ಹಾಕಲಿಲ್ಲ, ಏನಿಲ್ಲ ಅದಕ್ಕೆ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಟೇಸ್ಟಿಯಾಗಿರುತ್ತೆ. ನೋಡಿ, ಆಯಿತು, ತೆಕ್ಕೊಳ್ಳೋಣ. ಇವಾಗ ರೆಡಿ ಆಯಿತು ನೋಡಿ. ನೀವು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.